ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಮಾಜಿ ಸಚಿವರಾದಂತಹ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಪ್ರತಿ ಬಾರಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ನೀವು ಕೂಡ ಹೋರಾಟವನ್ನ ಮಾಡಿದ್ದೀರಾ. ಆದರೆ ನಿನ್ನೆ ಹೋರಾಟದಲ್ಲಿ ಯಾಕೆ ಅದು ಹಾಗಾಯಿತು? ನೋಡಿ, ಇವತ್ತು ಕಾಂಗ್ರೆಸ್ ಅವರು 16 ಬಾರಿ ಬಿಜೆಪಿ ಆಫೀಸ್ ಮುಂದೆ ಬೆಂಗಳೂರಲ್ಲಿ ಬಂದು ಅವರು ಸ್ಟ್ರೈಕ್ ಮಾಡಿದ್ದಾರೆ. ಯಾವತ್ತೂ ಕೂಡ ಅವ್ರನ್ನ ನಿರೋಧಿಸುವಂಥ ಒಂದು ಕೆಲಸ ಬಿಜೆಪಿ ಪಕ್ಷ ಮಾಡಿಲ್ಲ. ಆದರೆ ನಿನ್ನೆ ಮಾಡಿರುವಂಥ ಒಂದು ಹೋರಾಟದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರು ಸ್ವತಃ ಪ್ರೀ ಪ್ಲ್ಯಾಂಡ್ ಆಗಿ ಮೊಟ್ಟೆಗಳಿರ್ಬೋದು, ದೊಣ್ಣೆಗಳಿರ್ಬೋದು, ಇವತ್ತು ಲಾಂಗು ಮಚ್ಚುಗಳನ್ನು ಇಟ್ಕೊಂಡು ಪ್ಲ್ಯಾಂಡ್ ಆಗಿದ್ದರು. ಅಂದರೆ ಇವತ್ತು ಹರೀಶ್ ಅವರು ಅಲ್ಲಿ ಉದ್ದೇಶಪೂರ್ವಕವಾಗಿ ಅಲ್ಲಿ ಹೋಗಿರೋದಲ್ಲ, ಅಲ್ಲಿ ಆ ಲೊಕೇಶನಲ್ಲಿ ಸ್ಟ್ರೈಕ್ ಎಲ್ಲಿ ನಡೀತಾ ಇದೆ ಅಂತೇಳಿ ಅಲ್ಲಿ ಅವರು ಹುಡುಕುವಂಥ ಸಂದರ್ಭದಲ್ಲಿ ತಾವೆಲ್ಲ ಟಿ ವಿಗಳಲ್ಲಿ ನೋಡಿದ್ದೀರಿ. ಮೊಟ್ಟೆಯಿಂದ ಹೊಡೆಯೋದಾಗಲಿ, ಕೈಯಿಂದ ಫಿಸಿಕಲ್ ಆಗಿ ಅವ್ರನ್ನ ಹೊಡಿತಾ ಇರುವಂಥದ್ದು, ಪೊಲೀಸರು ಒಂದಿಷ್ಟು ರಕ್ಷಣೆ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂಥದ್ದು ತಾವು ನೋಡಿರುವಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಯಾವ ಮಟ್ಟಕ್ಕೆ ಎಷ್ಟು ಹೀನಾಯ ಸ್ಥಿತಿಗೆ ಇಳಿದಿದ್ದಾರೆ ಅಂತಂದರೆ, ಇವತ್ತು ಅವ್ರನ್ನ ನಾವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರೆಯೋದ್ರ ಬದಲಾಗಿ ಈ ರಾಹುಲ್ ಗಾಂಧಿನ ಪ್ರಿಯಾಂಕಾ ಗಾಂಧಿನ ನಾವು ಕರಿಬೇಕಾಗಿರುವಂಥದ್ದು ಕಾಕ್ರೋಚ್ ಕಾಂಗ್ರೆಸ್ ಪಕ್ಷದ ನಾಯಕರಂತಲೇ ಕರಿಬೇಕು. ಅಂದರೆ ಇವತ್ತು ಆ ಕಾಕ್ರೋಚ್ ಅವ್ರನ್ನ ಮುಂದೆ ಬಿಟ್ಟು ಸ್ಟ್ರೀಟ್ ಫೈಟರ್ಸ್, ಇವತ್ತು ಯಾರು ಅಲ್ಲಿ ವಿದ್ಯಾರ್ಥಿಗಳು ಯಾರೂ ಕೂಡ ಇಲ್ಲ ಸ್ಟ್ರೈಕಲ್ಲಿ. ಕಂಪ್ಲೀಟ್ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್, ಅಂದರೆ ಸಮಾಜಘಾತುಕ ಶಕ್ತಿಗಳ ಜೊತೆ ಕೈ ಜೋಡಿಸಿ ಇವತ್ತು ಅಲ್ಲಿ ಇರುವಂಥವರೆಲ್ಲರೂ ಕೂಡ ನಿಮಗೆ ಇವತ್ತು ನೀಟಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆ ತಂದೆ ತಾಯಿಗಳ ಜೊತೆಯಲ್ಲಿ ಆ ಬಡ ತಂದೆ ತಾಯಿಂದರು ಕೂಡ ಸ್ವೀಟ್ಗಳನ್ನು ಹಂಚ್ಕೊಳ್ಳೋದ್ರ ಮೂಲಕ ಹಬ್ಬದ ರೀತಿಯಲ್ಲಿ ಅವ್ರು ನಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಬಂದಿರುವಂಥದ್ದು ಯಾರು ಸ್ಟೂಡೆಂಟ್ಸ್ ಅಲ್ಲ. ಅದೇ ಕೇಳೋಣ ಕಡೆ ಒಂದು ಗಮನಿಸಬೇಕು, ನಿನ್ನೆ ನಿಮ್ಮ ಹೋರಾಟದಲ್ಲಿ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಇದ್ರ ಅಥವಾ ಗೂಂಡಾಗಳಿದ್ರ? ಈಗ ಅದೇ ರೀತಿ ನೀಟ್ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಏನು ನಡೀತಾ ಇದೆ, ಅಲ್ಲಿ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಅನ್ಸುತ್ತಾ ಅಥವಾ ಯಾರೋ ಗೂಂಡಾಗಳ ಪ್ರೊಟೆಸ್ಟ್ ಅನ್ಸುತ್ತಾ ತಮಗೆ? ಇವತ್ತು ನೋಡಿ, ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹರಿಪ್ರಸಾದ್ ನಿನ್ನೆ ಮಾತಾಡಿರುವಂಥ ಮಾತುಗಳೇ ಒಬ್ಬ ರೌಡಿ ರೀತಿಯಲ್ಲಿ ಅವ್ರು ಮಾತಾಡಿದರು. ಹರೀಶ್ ಅವರು ದಾರಿ ತಪ್ಪಿದ ಮಗ ಅಲ್ಲಿಗೆ ಯಾಕೆ ಬಂದ ಅಂತಂದರೆ, ಅಂದರೆ ಏನು ನೀವು ಹೊಡಿಲಿಕ್ಕೆ ರೆಡಿ ಇದ್ದೀರಾ ನೀವು? ಅಂದರೆ ಇವತ್ತು ಅವರೆಲ್ಲದನ್ನು ಕೂಡ ಇವತ್ತು ನಮ್ಮ ಸನ್ಮಾನ್ಯ ಪ್ರತಿಪಕ್ಷ ನಾಯಕರಾದ ಅಶೋಕ್ ಅವ್ರು ನಿನ್ನೆ ಹೇಳ್ತಾ ಇದ್ರು, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರೂ ಕೂಡ ಕೊತ್ವಾಲ್ ರಾಮಚಂದ್ರನ ಶಿಷ್ಯಂದರು ಅಂತೇಳಿ. ಸೊ ಹಾಗಾಗಿ ಆ ಸಂಸ್ಕೃತಿಯಲ್ಲಿ ಅವರು ಇವತ್ತು ಎಲ್ಲ ಕೂಡ ಪ್ರೀ ಪ್ಲ್ಯಾಂಡ್ ಆಗಿ ಬಿ ಜೆ ಪಿ ನಾಯಕರುಗಳ ಮೇಲೆ ಹಲ್ಲೆ ಮಾಡುವಂಥ ಒಂದು ಇದಕ್ಕೆ ಕೈ ಹಾಕಿದ್ದಾರೆ. ಅವ್ರು ಹೇಳ್ತಾರೆ ಅದು ಮೊಟ್ಟೆ ತಂದಿದ್ದು ಬಿಜೆಪಿ ಅವರು, ಜೊತೆಗೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಮ್ಮವ್ರು ರೆಡಿ ಆಗಿದ್ರು ಅಂತ. ಅಂದರೆ ಇವಾಗ ಮೊಟ್ಟೆಗಳು ನಾವು ತೊಗೊಂಡು ಬರ್ತೀವಿ ಅಂತ ಊಹಿಸ್ಕೊಂಡು ಮೊಟ್ಟೆಗಳು ದೊಣ್ಣೆಗಳು ರೆಡಿ ಮಾಡಿ ಇಟ್ಕೊಂಡಿದ್ರು ಅವರು. ಬಿ ಜೆ ಪಿ ಸಂಸ್ಕೃತಿ ಅದಾಗಿದ್ದರೆ ಬಿ ಜೆ ಪಿ ಕಚೇರಿ ಮುಂದೆ 16 ಬಾರಿ ಅವರು ಸ್ಟ್ರೈಕ್ ಮಾಡಿದ್ರು ಕೂಡ ನಿನ್ನೆ ಸಮೇತ ಯಾವತ್ತು ನಾವು ಅವ್ರ ಮೇಲೆ ಆ ರೀತಿ ದಾಳಿ ಮಾಡಿದ್ದು ಉದಾಹರಣೆ ಹೊಂದಿದೆಯಾ? ಮತ್ತು ನಿಮ್ಮ ಟಿ ವಿಗಳಲ್ಲೇ ಇದೆಯಲ್ಲ, ಯಾರು ದಾಳಿ ಮಾಡಿದ್ದು ಅನ್ನೋದು ನಿಮ್ಮ ಟಿ ವಿಗಳ ಮುಂದೆನೇ ಇದೆ, ನೀವೇ ಸಾಕ್ಷಿ ಅದಕ್ಕೆ. ಇನ್ನೊಂದು ಕಡೆ ದೆಹಲಿಯಲ್ಲಿ ನಡೆದಂಥ ಲಾಠಿ ಚಾರ್ಜ್ ಜೊತೆಗೆ ಮೋದಿಯವರ ಮೌನ, ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಮೋದಿಯವರ ಮೌನದಿಂದಲೇ ಲಾಠಿ ಚಾರ್ಜ್ ಆಯ್ತಾ ಅಥವಾ ಅವ್ರು ಮಾತಾಡಬೇಕಿತ್ತ ಅಥವಾ ಲಾಠಿ ಚಾರ್ಜ್ ಮಾಡಿದ್ದು ಸರಿ ಅನ್ಸುತ್ತಾ, ಹೇಗೆ? ನೋಡಿ, ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಶಾಂತಿ ಇದೆ, ಅಭಿವೃದ್ಧಿ ಕಾಣ್ತಾ ಇದ್ದೀವಿ ನಾವು. ಇವತ್ತು ಹೊರ ದೇಶಗಳಿಗೆ ಅಮೆರಿಕ, ರಷ್ಯಾ ಅಂತ ದೇಶಗಳೇ ಇವತ್ತು ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ರೀತಿಯಲ್ಲಿ ನಮ್ಮ ದೇಶ ಇವತ್ತು ಮುನ್ನಡೆಸ್ತಾ ಇರುವಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಇವತ್ತು ಅದನ್ನು ನೋಡಿ ಸಹಿಸಲಾರ್ದೇನೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಈ ರೀತಿ ಈ ಕಾಕ್ರೋಚ್ ಪಕ್ಷದ ಮೂಲಕ ಇವತ್ತು ಬೀದಿ ರೌಡಿಗಳನ್ನ ಕರ್ಕೊಂಡು ಬಂದು ಡೆಲ್ಲಿಯಲ್ಲಿ ಇಂಥ ಒಂದು ದುಸ್ಥಿತಿಗೆ ಅವ್ರು ತಲುಪಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ಅವ್ರಿಗಿನ್ನೂ ಇವತ್ತು ನೋಡಿ ಅದರಲ್ಲಿ ಪಾಲ್ಗೊಂಡಿರೋರು ಎಲ್ಲರೂ ಕೂಡ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಅನ್ನೋದು ಇವತ್ತು ಬಹಿರ್ಗತ ಆಗಿದೆ. ಹಾಗಾಗಿ ಇದಕ್ಕಿಂತ ನಾವು ಜಾಸ್ತಿ ವಿಶ್ಲೇಷಣೆ ಮಾಡೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ವಿನಾಶಕಾಲ ಬಂದೇ ವಿಪರೀತ ಬುದ್ಧಿ ಅಂತ ನಾನು ಅನಿಸ್ತಾ ಇದ್ದೆ ನನಗಷ್ಟೇ. ಇವಿಷ್ಟು ಬಿಜೆಪಿ ಹಿರಿಯ ನಾಯಕರಾದಂತಹ ಜನಾರ್ದನ್ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಮಧು ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.